ತುಂಬಾ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ಮಕ್ಳ. ಇದೇ ತರ ಚೆನ್ನಾಗಿ ಆಡ್ಬೇಕು. ದೊಡ್ಡವರಾದ್ಮೇಲೆ ತಂದೆ ತಾಯಿಗೆ ಒಳ್ಳೆ ಹೆಸರು ತರಿಸ್ಬೇಕು, ಸರಿನಾ? ನೀನ್ ಸೂಪರ್ ಆಗಿ ಆಡ್ದೆ. ಇದೇ ತರ ಇನ್ನೂ ಚೆನ್ನಾಗಿ ಆಡು, ಮುಂದೆ ಬರ್ತೀಯ. ಅರ್ಥ ಆಯ್ತಾ? ಸಖತ್ತಾಗಿ ಆಡ್ದೆ ನೀನು. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಗ್ತಾ ಇದೆ ಕಣ್ರ ಈ ಪ್ರಶಸ್ತಿ ಗೆದ್ದಿದ್ದು. ಇನ್ ಮುಂದೆ ಹೀಗೆ ಗೆಲ್ಬೇಕು. ಓಕೆ ಸರ್. ಮಾಮ, ಯಾರ್ ಫೋಟೋ ಅದು? ಅದು ನಂದೆ ಹಳೇ ಫೋಟೋ. ಚಿಕ್ಕ ವಯಸ್ಸಿನಲ್ಲಿ ಇದ್ನಲ್ಲ, ಚಡ್ಡಿ ಹಾಕೊಳ್ದೆ, ಆ ಫೋಟೋ. ತೋರ್ಸಿ ಗೋವಿಂದ್ ಮಾಮ ಫೋಟೋನ. ನಂಗೆ ಫೋಟೋಸ್ ನೋಡೋದು ಅಂದ್ರೆ ತುಂಬಾನೇ ಇಷ್ಟ. ಆ ಫೋಟೋ ತೋರಿಸಿ. ಅದು ಹಳೇ ಕಾಲದ್ದು ಫೋಟೋ ಅಲ್ವಾ, ನೀನು ನೋಡ್ಕೊಂಡ್ರೆ ಹೆದರ್ಕೊಂಡ್ಬಿಡ್ತೀಯ. ಹೌದಾ? ಎಷ್ಟೊಂದ್ ಭಯ ಆಡಿಸೋ ತರ ಇದ್ರ. ಮೂವಿಲ್ ಬರೋದ್ ಯಾವ ತರ ಇದ್ರ? ಹಾಗೇನಿಲ್ಲ. ನಾನು ಅವಾಗ ಡಾನ್ ತರ ಇದ್ದೆ. ಕೊನೆಗೂ ನೀ ಫೋಟೋ ತೋರಿಸಲ್ಲ ಬಿಡಿ. ಬಟ್ ನಾನು ಒಂದಲ್ಲ ಒಂದಿನ ನೋಡ್ತೀನಿ. ಸರಿ, ನೀನ್ ಯಾಕೆ ಇವತ್ತು ಸ್ಕೂಲ್ಗೆ ಹೋಗಿಲ್ಲ? ಇಂಟರ್ ಸ್ಕೂಲ್ ಸ್ಪೋರ್ಟ್ಸ್ ಕಾಂಪಿಟೇಷನ್ ಇದೆ. ನಾನು ಇಲ್ವಲ್ಲ ಸ್ಪೋರ್ಟ್ಸ್ ಅಲ್ಲಿ, ಅದಕ್ಕೆ ಹೋಗ್ಲಿಲ್ಲ. ಹೋಗ್ಬೇಕಿತ್ತಲ್ವಾ? ಬೇರೆ ಬೇರೆ ಸ್ಕೂಲ್ ಮಕ್ಕಳು ಬಂದಿರ್ತಾರೆ, ಅವ್ರನ್ನೆಲ್ಲ ಪರಿಚಯ ಮಾಡ್ಕೋಬಹುದಿತ್ತು. ನನಗೆ ಮನ್ಸಿಲ್ಲ. ನಂಗೆ ಸ್ಪೋರ್ಟ್ಸ್ ಒಂದೇ ಸಾಕು, ಇನ್ನೇನು ಬೇಡ. ನನಗೆ ಯಾರು ಬೇಡ. ಹಂಗೆಲ್ಲ ಹೇಳ್ಬಾರ್ದಮ್ಮ. ಎಲ್ಲರೂ ಬೇಕು, ಎಲ್ಲವೂ ಬೇಕು. ನನಗ್ ಮಾತ್ರ ಯಾಕೆ ಬಂತು ಈ ಅಸ್ತಮ? ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಮಾಮ? ಅದ್ರಿಂದ ನನಗೆ ಹೋಗಕ್ ಇಷ್ಟ ಆಗ್ಲಿಲ್ಲ. ಡೋಂಟ್ ವರಿ ಅನ್ನು. ಲಾಸ್ಟ್ ಟೈಮು ನೀನ್ ಚೆಕಪ್ ಹೋದಾಗ ಡಾಕ್ಟರ್ ಹೇಳಿಲ್ವಾ ನಿನ್ಗೆ ಇನ್ನೊಂದ್ 2-3 ತಿಂಗಳು ಸರಿ ಹೋಗುತ್ತೆ ಅಂತ? ಸರಿ, ನಂಗೆ ತುಂಬಾ ಕೆಲಸ ಇದೆ, ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು. ನೀನು ಅಜ್ಜಿ ಏನೋ ಕರೆದಂಗಿತ್ತು, ನೋಡೋಗು, ಹೋಗು. ಸರಿ ಮಾಮ. ಓಕೆ. ಓಕೆ, ಟೆಂಡರ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಇದರಲ್ಲೇ ಇದೆ. ಅದೇ ಏನ್ ಯೋಚನೆ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿದ್ದೀರಾ? ಜೀವನದಲ್ಲಿ ನಡೆದಿರೋ ಕೆಟ್ಟ ಘಟನೆಗಳನ್ನ ಎಷ್ಟು ಮರಿಬೇಕು ಅಂತ ಇರ್ತೀನಿ, ಆದ್ರೆ ಮತ್ತದೇ ನೆನಪಾಗುತ್ತೆ ಅಳಿಯಂದ್ರೆ. ಯಾವುದು ಮರ್ತು ಹೋಗಲ್ಲ ಅತ್ತೆ, ಎಲ್ಲ ನೆನಪಿರುತ್ತೆ. ಮರ್ತು ಹೋದೆ ಅಂತೇಳಿ ಮನುಷ್ಯ ಅವನ ಮನಸ್ಸಿಗೆ ಅವನೇ ಸಮಾಧಾನ ಮಾಡ್ಕೋತಾ ಇರ್ತಾನಷ್ಟೇ. ಒಂದೊಂದ್ಸಲಿ ಅನ್ನೋ ಮಾತು ಕೇಳಿಸ್ಕೊಂಡ್ರೆ ಅವ್ರ ಅಪ್ಪನೇ ನೆನಪಾಗ್ತಾರೆ. ಹೋಗ್ಲಿ ಬಿಡಿ ಅತ್ತೆ, ಜೊತೆಗಿಲ್ದಿರೋರ ಬಗ್ಗೆ ಯಾಕೆ ಸುಮ್ಮನೆ ಯೋಚನೆ ಮಾಡೋದು? ಯೋಚನೆ ಮಾಡಿದ್ರೆ
ನಿಮ್ ಮನ್ಸೆ ಹಾಳು. ನಮ್ಮ ಮನು ಜೊತೆ ಪಲ್ಲವಿ ಜೊತೆ ಅವ್ರು ಎಷ್ಟು ನಗ್ನಗ್ತ ಸಂಸಾರ ಮಾಡ್ಬೋದಿತ್ತು. ಛೆ, ಒಂದೊಂದ್ಸರಿ ಅನ್ಸುತ್ತೆ ಒಳ್ಳೆ ಹೆಣ್ಣಿಗೆ ಒಂದ್ ಒಳ್ಳೆ ಗಂಡು, ಒಳ್ಳೆ ಗಂಡಿಗೆ ಒಳ್ಳೆ ಹೆಣ್ಣು ಸಿಗೋದು ಈ ಕಾಲದಲ್ಲಿ ಸುಳ್ಳು ಅನ್ಸುತ್ತೆ. ಹಣೆ ಬರ ಎಲ್ಲ ಸುಳ್ಳು ಅಂತ ಹೇಳಿ ತುಂಬಾ ಜನ ಹೇಳ್ಬಹುದು. ಆದ್ರೆ ಜೀವನದಲ್ಲಿ ಏರುಪೇರಾದಾಗ ಎಲ್ರೂ ಹಣೆ ಬರದ ಮೇಲೆ ಹಾಕಿ ಸುಮ್ಮನಾಗ್ಬಿಡ್ತೀವಿ. ಆಗ ಏನೋ ನಮ್ಮ ಮನ್ಸಿಗೆ ಸ್ವಲ್ಪ ಸಮಾಧಾನ ಸಿಗ್ಬಹುದು ಅಂತಷ್ಟೇ. ಈ ಸಮಾಧಾನದ ಮುಂದೆ ಹಣೆ ಬರದ ಸುಳ್ಳು ಸತ್ಯ ಯಾವುದು ಲೆಕ್ಕಕ್ಕೆ ಬರಲ್ಲ. ಸರಿ, ನೀವ್ ಯಾಕೀಗ ಕೈ ವಿಷಯನ ನೆನ್ಪು ಮಾಡ್ಕೊಂಡ್ರಿ? ಅನು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಕಾಂಪಿಟೇಷನ್ ಇದೆ. ಮಗುಗೆ ಅಸ್ತಮ ಇದೆ ಅಂತ ಅವಳನ್ನ ಸ್ಪೋರ್ಟ್ಸಿಗೆ ಸೇರಿಸ್ಕೊಂಡಿಲ್ವಂತೆ. ಪಾಪ ಅವಳು ಎಷ್ಟು ಕೊರಗ್ತಾ ಇದ್ಲು ಅವಳಿ ಅಂದ್ರೆ. ಅದೆಲ್ಲ ನೋಡಿದ್ರೆ ನಂಗೆ ತುಂಬಾ ಸಂಕಟ ಆಯ್ತು. ನನಗೂ ಹೇಳಿದ್ಲು ಸ್ಪೋರ್ಟ್ಸ್ ವಿಷಯನ. ಅನು ಅಪ್ಪ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್. ಅವರು ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಹೆಸರು ಮಾಡಿದ್ರು. ಅದೇ ಗುಣ ನಮ್ಮ ಮನುಗೆ. ಆಟ ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ನಮ್ ಪಲ್ಲವಿ ಕತೆ ಹೇಳ್ಬೇಕಾದ್ರೆ ಆ ಕತೆಯಲ್ಲೂ ಆಟದ ವಿಚಾರನೇ ಇರ್ಬೇಕು. ಮಕ್ಳು ಜೊತೆಗೆ ತಾಯಿ ತಂದೆ ಇಬ್ರು ಇದ್ರೇನೆ ಚಂದ. ನಮ್ ಪಲ್ಲವಿ ಜೀವನಕ್ಕೆ ಆ ದೇವ್ರು ಯಾಕಿಷ್ಟ ಅನ್ಯಾಯ ಮಾಡ್ಬಿಟ್ನೋ ಏನೋ ನಂಗೆ ಗೊತ್ತಿಲ್ಲ ಆಳಿ ಅಂದ್ರೆ. ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪಲ್ಲವಿ ಅವನ್ನ ಬಿಟ್ಟು ಬಂದ್ಮೇಲೆ ಆ ಮನುಷ್ಯ ಒಂದ್ಸಲಿನೂ ನೋಡಕ್ಕೆ ಬರ್ಲಿಲ್ವಾ? ಮನುಷ್ಯ ಅಲ್ಲ ಅವನು, ಮೃಗ. ಮೃಗದ ಸ್ವಭಾವ ಅವನ್ಗೆ. ಮತ್ ನಮ್ ಪಲ್ಲವಿ ಜೊತೆ ರಾಜಿ ಆಗೋದಿಕ್ಕೆ ಅವನ್ ಸ್ವಭಾವ ಎಲ್ ಬಿಡುತ್ತೆ? ಅವನೇನೋ ನೆಮ್ಮದಿಯಾಗಿದ್ದಾನೆ ಅನ್ಸುತ್ತೆ. ಆದ್ರೆ ಪಾಪ ಈಗ ನೋವಲ್ಲಿ ಬೇಯ್ತಾ ಇರೋದು ನಮ್ ಪಲ್ಲವಿ. ಅದೇ ಜೀವನ ಅಂದ್ರೆ ಹೀಗೆ ಅನ್ಸುತ್ತೆ, ಅಂದಾಜಿಗೆ ಸಿಗಲ್ಲ. ಯೋಚನೆ ಮಾಡ್ತಾ ಕೂತ್ರೆ ಯಾಕೆ ಹುಟ್ಟಿದೀವಿ ಅಂತ ಅನ್ಸಕ್ ಶುರು ಆಗ್ಬಿಡುತ್ತೆ. ಬರೋ ಜೀವನದ ಗೊಂದಲಗಳು, ಬೇಸರಕ್ಕೆ ಯಾವಾಗ ಸಾವು ಬರುತ್ತಪ್ಪ ಅಂತ ಅನ್ಸ್ಬಿಡುತ್ತೆ. ಎಂಥ ಒಳ್ಳೆ ಸ್ವಭಾವ ಫಲವಿದು. ಅವಳ ಜೊತೆಗೆ ಬದುಕಾಗಿಲ್ಲ ಅಂದ್ಮೇಲೆ ಅವನ್ ಪ್ರಪಂಚದಲ್ಲಿ ಇನ್ನೆಲ್ಲೂ ಬದುಕಕ್ ಸಾಧ್ಯ ಇಲ್ಲ ಅಂತಾನೆ ಅರ್ಥ.